ಇಲ್ಲಿ ಜಾತಿ ಧರ್ಮಗಳ ಹಂಗಿಲ್ಲದೆ ಎಲ್ಲರೂ ಒಂದಾಗಿ ತಲೆಬಾಗುತ್ತಾರೆ. ಸ್ನೇಹಿತರೆ, ಈ ಕ್ಷೇತ್ರವಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದಲ್ಲಿ. ಇಲ್ಲಿನ ಶ್ರೀ ಚಾಂಗದೇವ ಅಲಿಯಾಸ್ ಯಮನೂರಪ್ಪನ ದೇವಸ್ಥಾನವನ್ನ ನೋಡಿದ್ರೆ ನೀವು ನಿಜವಾಗಿಯೂ ಮೈ ರೋಮಾಂಚನ ಅನ್ಸುತ್ತೆ ಅಂತೀರಾ. ಈ ಸ್ಥಳದ ಅತಿ ದೊಡ್ಡ ವಿಶೇಷ ಅಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಸುಂದರ ಸಂಗಮ ನಮಗೆ ಕಾಣಿಸುತ್ತೆ. ಹಿಂದೂಗಳಿಗೆ ಇವರು ಚಾಂಗದೇವ ಮಹಾರಾಜರಾದ್ರೆ ಮುಸ್ಲಿಂ ಬಾಂಧವರಿಗೆ ರಾಜಭಕ್ಷ ಎಂಬ ಪವಿತ್ರ ಸಂತರು. ಇಲ್ಲಿ ಜಾತಿ ಧರ್ಮಗಳ ಹಂಗಿಲ್ಲದೆ ಎಲ್ಲರೂ ಒಂದಾಗಿ ತಲೆಬಾಗುತ್ತಾರೆ. ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಇಲ್ಲಿ ಪ್ರತಿ ವರ್ಷ ನಡೆಯೋ ಯಮನೂರಪ್ಪನ ಜಾತ್ರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಂದ್ರೆ ರಂಗಪಂಚಮಿಯ ನಂತರ ಶುರುವಾಗುವ ಈ ಜಾತ್ರೆ ಬರೋಬ್ಬರಿ ಒಂದು ತಿಂಗಳ ಕಾಲ ಕುಂಭಮೇಳದಂತೆ ನಡೆಯುತ್ತದೆ. ಈ ಜಾತ್ರೆಯ ಸಮಯದಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದಲೂ ಸಹ ಲಕ್ಷಾಂತರ ಭಕ್ತರು ಬರ್ತಾರೆ. ಹಾಗೆ ಇನ್ನೊಂದು ಹೇಳಲೇಬೇಕು ನಿಮ್ಗೆ, ದೇವಸ್ಥಾನದ ಹತ್ತಿರ ಹರಿಯೋ ಬೆಣ್ಣೆ ಹಳ್ಳದಲ್ಲಿ ಸ್ನಾನ ಮಾಡಿದ್ರೆ ಸಕಲ ರೋಗಗಳು ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಜೊತೆ ಇದೇ ಬೆಣ್ಣೆ ಹಳ್ಳದಲ್ಲಿ ಆಧ್ಯಾತ್ಮಿಕ ಶಕ್ತಿಯುಳ್ಳುವ ನೀರಿನಿಂದ ದೀಪವನ್ನ ಹಚ್ಚಿದ್ರೆ ಪ್ರಕಾಶಮಾನವಾಗಿ ಹೊಳೆಯುತ್ತಂತೆ. ನಂಬಿಕೆ ಮತ್ತು ಭಾವೈಕ್ಯತೆ ಒಂದಾದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಯಮನೂರಪ್ಪನ ಸನ್ನಿಧಿಯೇ ಸಾಕ್ಷಿ. ಈ ಏಪ್ರಿಲ್ ತಿಂಗಳಲ್ಲಿ ಯಮನೂರಪ್ಪನ ದರ್ಶನವನ್ನ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಗಳ ಮೂಲಕ ನಿಮ್ಮ ಮೆಚ್ಚುಗೆಗಳನ್ನ ನಮಗೆ ತಿಳಿಸಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸನಿ ಫಾಲೋ ಮಾಡಿ. ಧನ್ಯವಾದಗಳು.